ರಿಲೀಸ್ ಇನ್ ಬಾರ್ಡರ್ ಲೈನ್ ಸೀಸನ್ 1 ಮತ್ತೆ ಸೀಸನ್ 2 ಒಂದು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಸೀಸನ್ 1 ಮತ್ತೆ ಸೀಸನ್ 2 ತುಂಬಾನೇ ಚೆನ್ನಾಗಿತ್ತು. ಇನ್ ರೆಸ್ಪೆಕ್ಟ್ ಆಫ್ ಪ್ರೆಸೆಂಟೇಷನ್ ಆಗಿರ್ಬೋದು, ವಿಜುವಲ್ ಆಗಿರ್ಬೋದು, ಅಥವಾ ಸ್ಟೋರಿ ಲೈನ್ ಆಗಿರ್ಬೋದು, ಅಥವಾ ಅದರ ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿ ಬರ್ಕೊಂಡಿದ್ರು ಅಂತಾನೆ ಹೇಳ್ತೀನಿ. ಪ್ರತಿಯೊಂದಲ್ಲೂ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೂವಿ ಹೇಗ್ ಶುರು ಆಗುತ್ತೋ ಪಿಕಪ್ ಕೂಡ ಅಷ್ಟೇ ಬೇಗ ಆಗುತ್ತೆ, ಮತ್ತೆ ಗ್ರಾಫ್ ಕೂಡ ಅಷ್ಟೇ ಕೆಳಗಿಳಿಯೋದಿಲ್ಲ. ಸೊ ಇಲ್ಲಿನ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ, ಅರಿಸೋ ಮತ್ತೆ ಯೂರಿಸಾಗೆ ಇಲ್ಲಿನ ಜೊತೆಗೆ ಇನ್ನೊಂದಷ್ಟು ಜನ ಸರ್ವೈವ್ ಆಗಿ ಹೊರಗೆ ಬಂದಿದ್ರು, ಹಾಗೆ ಇನ್ನೊಂದಷ್ಟು ಜನ ಅಲ್ಲೇ ಉಳ್ಕೊಂಡಿದ್ರು ಕೂಡ. ಸೊ ಆಸ್ ಯೂಶುವಲಿ ತುಂಬಾ ಚೆನ್ನಾಗಿ ಲೈಫ್ ನಲ್ಲಿ ಏನ್ ಮಾಡ್ತಾ ಇದಾರೆ. ಈಗ ಯೂಸ ಪ್ರೆಗ್ನೆಂಟ್ ಕೂಡ. ಇವರಿಬ್ಬರ ಲೈಫ್ ಹೀಗೆ ಇರುತ್ತಾ ಇರಲ್ಲ, ಅವರಿಬ್ರು ಮತ್ತೆ ಗೇಮ್ಸ್ ಒಳಗೆ ಇಳಿಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಅದೇನಕ್ಕೆ ಏನಾಯ್ತು ಇಲ್ಲಿ ಅನ್ನೋದನ್ನೆಲ್ಲ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಸೊ ಇನ್ನು ಇಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಅನ್ನೋಕ್ಕಿಂತ ಓವರ್ ಆಲ್ ಆಗಿ ಸೀರೀಸ್ ಹೇಗಿದೆ ಅಂತ ಹೇಳ್ಬಿಡ್ತೀನಿ ಬನ್ನಿ. ಸ್ಕ್ವಿಡ್ ಗೇಮ್ ಗಿಂತ ಅಲಿಸ್ ಇನ್ ಬಾರ್ಡರ್ ಸೀರೀಸು ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಸ್ಕ್ವಿಡ್ ಗೇಮ್ ಅಲ್ಲಿ ಹ್ಯೂಮನ್ ಬಿಹೇವಿಯರ್ ಮೇಲೆ ಟಾಸ್ಕ್ಗಳನ್ನ ಡಿಸೈನ್ ಮಾಡಿದ್ರು, ಮತ್ತೆ ಅಲ್ಲಿ ಸ್ವಲ್ಪ ಬ್ರೂಟಾಲಿಟಿಯನ್ನು ಕೂಡ ತೋರಿಸಿದ್ರು. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಮೋರ್ ಆಫ್ ಲಾಜಿಕ್ ಮತ್ತೆ ಮೋರ್ ಆಫ್ ಡಿಫಿಕಲ್ಟೀಸ್. ಲೆವೆಲ್ ಪಾಸ್ ಆದಂಗೆ ಡಿಫಿಕಲ್ಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಇಲ್ಲಿ ಟೀಮ್ ವರ್ಕ್ ಅನ್ನೋದು ಇರುತ್ತೆ, ಒಬ್ಬರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಸರ್ವೈವ್ ಆಗ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ಗೇಮ್ಸ್ ಗಳು ಹ್ಯೂಮ್ಯಾನಿಟಿನ ಪ್ರಮೋಟ್ ಮಾಡ್ತಾ ಇರುತ್ತೆ. ಸೊ ಅದು ನಿಮಗೆ ಇಲ್ಲಿ ಇಷ್ಟ ಆಗುತ್ತೆ. ಕ್ಯಾರೆಕ್ಟರ್ ನ ಬರ್ದಿರೋ ರೀತಿ ಆಗ್ಲಿ ತುಂಬಾ ಎಕ್ಸ್ಟ್ರೀಮ್ ಆಗಿ ಕ್ಯಾರೆಕ್ಟರ್ ನ ತಗೊಂಡೋಗೋದಿಲ್ಲ, ಹೀಗೆ ಆ ಸಿಚುವೇಶನ್ ಹಾಗೆ ಕನ್ವೆ ಮಾಡುತ್ತೆ. ಸೊ ಆ ರೀತಿಯ ರೈಟಿಂಗ್ ಕೊನೆ ತನಕನೂ ಇರುತ್ತೆ. ಮತ್ತೆ ಕೊನೆಯದಾಗಿ ಸರ್ಪ್ರೈಸಸ್ ಗಳಿದಾವೆ, ಮೇಜರ್ ಆಗಿ ಏನಿಲ್ಲ. ಸೊ ಹಳೆ ಕ್ಯಾರೆಕ್ಟರ್ ನ ತಂದು ಅವುಗಳ ಬಗ್ಗೆ ನಿಮಗೆ ತಿಳಿಸಿದ್ದು ಇದೊಂದು ಮೀನಿಂಗ್ಫುಲ್ ಎಂಡಿಂಗ್ ನ ಕೊಟ್ಟು ಇಡೀ ಸೀರೀಸಿಗೆ. ಸೊ ಹ್ಯೂಮನ್ ಹ್ಯಾಂಗಲ್ ಏನಿದೆ ಅದು ಇಲ್ಲೂ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ಅವರಿಂದ ನಮ್ಗೆ ಏನೋ ಹೇಳ್ಸೋ ಹಾಗೆ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡಿದ್ದಾರೆ. ಇನ್ನು ಇಲ್ಲಿನ ಇಲ್ಲಿ ಗೇಮ್ಸ್ ಸ್ವಲ್ಪ ಕೈ ಮೀರಿ ಹೋಗಿದಾವೆ. ಇನ್ನು ಫಸ್ಟ್ 2 ಸೀಸನ್ ಅಲ್ಲಿ ಅವೆಲ್ಲ ಗ್ರೌಂಡೆಡ್ ಆಗಿದ್ವು, ಅಂದ್ರೆ ಒಂದು ಲಾಜಿಕ್ ಅಂತ ಇತ್ತು, ಒಂದು ಬೌಂಡ್ರಿ ಅಂತ ಇತ್ತು, ಇದೆ. ಬಟ್ ಸ್ಟಿಲ್ ಅದರ ಎಲಿಮೆಂಟ್ಸ್ ಅಂತ ಏನಿದೆ, ಬೌಂಡ್ರಿ ಅಂತ ಏನಿದೆ, ಅಂಡ್ ಅಫ್ಕೋರ್ಸ್ ಆ ಗೇಮ್ ಗಳ ಮಧ್ಯೆ ಆಗುವಂತದ್ದು, ಅವುಗಳನ್ನ ಸಾಲ್ವ್ ಮಾಡುವಂತದ್ದು ಸ್ವಲ್ಪ ಫ್ಯಾಂಟಸಿ ಆಯ್ತು ಅಂತಾನೆ ಹೇಳ್ತೀನಿ. ಸೊ ಈಗ ಆಗುತ್ತೆ ಅನ್ನೋದನ್ನ ನಾವೇ ಅನ್ಕೊಬೇಕಷ್ಟೇ. ಗೇಮ್ಸ್ ಗಳೆಲ್ಲ ಮ್ಯಾಕ್ಸ್ ಟ್ರಿಕ್ಸ್ ತರ ಇರುತ್ತೆ. ನಿಮಗೆ ಏನಾದ್ರು ಮ್ಯಾಕ್ಸ್ ಅರ್ಥ ಆದ್ರೆ ಈ ಸೀರೀಸಿನ ಗೇಮ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದ್ರ ಕೊನೆಗೆ ಸ್ವಲ್ಪ ಮ್ಯಾಜಿಕ್ ಕಡೆನು ಗೇಮ್ಸ್ ನ ತಿರುಗಿಸಿದ್ದಾರೆ, ಅಂದ್ರೆ ಮ್ಯಾಜಿಕಲ್ ಗೇಮ್ಸ್ ನು ಕೂಡ ಆಡಿಸ್ತಾರೆ. ಅಂಡ್ ಯುಸಾಕಿ ಮತ್ತೆ ಯಾಕೆ ವಾಪಸ್ ಹೋದ್ಲು, ಅಲ್ಲಿ ಅವಳಿಗೆ ಏನಾಯ್ತು, ಇಲ್ಲಿನ ಎಂಡಿಂಗ್ ಮತ್ತೆ ಎಲಿಮೆಂಟ್ ಅದಕ್ಕೆ ಕೊಟ್ಟಿರೋ ರೀತಿ ಸ್ವಲ್ಪ ಅನ್ಕನ್ವಿನ್ಸಿಂಗ್ ಆಗಿತ್ತು. ಅಂದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬರಿಬೋದಿತ್ತು ಅಂತ ಅನಿಸ್ತು. ಪ್ರೊಫೆಸರ್ ನ ತಂದು ಏನೇನೋ ರೀಸನ್ ನ ಕೊಟ್ಟಿದ್ದಾರೆ, ಅದು ಸ್ವಲ್ಪ ನನಗೆ ಇಷ್ಟ ಆಗ್ಲಿಲ್ಲ. ಅಲೈನ್ಸ್ ಬಾರ್ಡರ್ 3 ಮೊದಲೇ ಪ್ಲಾನ್ ಆಗಿರ್ಲಿಲ್ಲ. ಈ 2 ಸೀರೀಸ್ ಸಕ್ಸಸ್ ಆಯ್ತು ಅಂತಾನೆ ಮತ್ತೆ ಬಂದಿದ್ದು. ಸೊ ದಟ್ ಫೈನ್, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಆದ್ರೆ ಸ್ವಲ್ಪ 3ನೇ ಸೀಸನ್ ಮಾಡೋದಕ್ಕೆ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ರೀಸನ್ ನ ಹುಡುಕ್ಬೇಕಿತ್ತು ಅಂತ ಅನಿಸ್ತು. 2 ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಸ್ವಲ್ಪ ಕ್ಯಾಶುವಲ್ ರೈಟಿಂಗ್ ಇತ್ತು ಅಂತಾನೆ ಹೇಳ್ಬೋದು. ಸೊ ಇನ್ನು ನೆಟ್ಫ್ಲಿಕ್ಸ್ ಕಡೆ ಬರೋದಾದ್ರೆ ಈ ಸೀರೀಸ್ ನ ಡೆವಲಪ್ ಮಾಡಿರೋದು ಮತ್ತೆ ಪ್ರೊಡ್ಯೂಸ್ ಮಾಡಿರೋದು ನೆಟ್ಫ್ಲಿಕ್ಸ್ ಅವರು ಯಾವ ಸೀರೀಸ್ ನ ಡೆವಲಪ್ ಅಥವಾ ಪ್ರೊಡ್ಯೂಸ್ ಮಾಡಿದ್ರು ತುಂಬಾ ಎಕ್ಸ್ಟ್ರೀಮ್ ಆಗಿ ಹೊರಟು ಬಿಡ್ತಾರೆ. ದಟ್ಸ್ ಫೈನ್. ಅದೇ ರೀತಿ ಅವ್ರು ಪ್ರೊಡ್ಯೂಸ್ ಮಾಡೋದು ನಾವೇನು ಮಾಡೋಕ್ಕಾಗೋದಿಲ್ಲ. ಅವರು ಥಿಂಕ್ ಮಾಡೋದು ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಮತ್ತೆ ಹೇಗೆ ನಾವು ಜನರಿಗೆ ಹತ್ರ ಆಗ್ಬೋದು, ಸೀರೀಸ್ ನ ಹೇಗೆ ಡೆವಲಪ್ ಮಾಡೋದು ಅಂತ ಥಿಂಕ್ ಮಾಡೇನೆ ನೆಟ್ಫ್ಲಿಕ್ಸ್ ಅವರು ತುಂಬಾನೇ ಕೇರ್ಫುಲ್ ಆಗಿ ಸೀರೀಸ್ ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅವ್ರು ಅನ್ಕೊಂಡಿದ್ ರೀತಿಯನ್ನೇ ಸೀರೀಸ್ ಡೆವಲಪ್ ಆಗಿರುತ್ತೆ ಕೂಡ. ಆದ್ರೆ ಕೆಲವೊಂದು ಕಡೆ ಆ ಅರ್ಜೆನ್ಸಿ ಆಗಿರ್ಬೋದು ಅಥವಾ ಸೀರೀಸ್ ಸಕ್ಸಸ್ಫುಲ್ ಆಯ್ತು ಇನ್ನೊಂದು ತೆಗೆಯೋಣ ಅನ್ನೋ ಮೈಂಡ್ಸೆಟ್ ಇಂದನೆ ಫಸ್ಟ್ ಸೀರೀಸ್ ಕೊಟ್ಟಂತ ಫೀಲಿಂಗ್ ಸೆಕೆಂಡ್ ಸೀರೀಸ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತೀನಿ. ಆದ್ರೆ ಈ ಸೀರೀಸ್ ಅಲ್ಲಿ ಆತರ ಪ್ರಾಬ್ಲಮ್ ಏನು ಬರೋದಿಲ್ಲ. ತುಂಬಾ ಪ್ರಾಮಿಸಿಂಗ್ ಆಗಿ ಕನ್ವೆ ಮಾಡ್ತಾರೆ. ನಿಮಗೆ ಮಧ್ಯದಲ್ಲಿ ಬೋರ್ ಹೊಡೆದ್ರು ಲಾಸ್ಟಿಗೆ ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ವಿಜುವಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಗೇನೆ ಸ್ಕ್ವಿಡ್ ಗೇಮ್ ಹೇಗೆ USA ಅಲ್ಲಿ ಡಬ್ ಆಯ್ತು ಅಥವಾ ರೀಮೇಕ್ ಆಯ್ತು, ಅದೇ ರೀತಿ ಲೈನ್ಸ್ ಇನ್ ದ ಬಾರ್ಡರ್ ಲ್ಯಾಂಡ್ ನ US ಅಲ್ಲೂ ರೀಮೇಕ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಸೊ ಅದು ಮಾಮೂಲಿ. ಸ್ಕ್ವಿಡ್ ಗೇಮ್ ನ ಹೇಗೆ US ಅಲ್ಲಿ ರಿಲೀಸ್ ಮಾಡಿದ್ರು, ಅದೇ ರೀತಿ ಅಲೈನ್ಸ್ ಇನ್ ದ ಬಾರ್ಡರ್ ಲ್ಯಾಂಡ್ ನು USA ಪೀಪಲ್ ಗೆ ಪರಿಚಯ ಮಾಡಿಸೋಕೆ ತಯಾರಾಗಿದ್ದಾರೆ. ಸೊ ಆದ್ರೆ ಅಲ್ಲಿ ಅಲೈನ್ಸ್ ಇನ್ ಬಾರ್ಡರ್ ಲ್ಯಾಂಡ್ ಅಲ್ಲಿ ಇರೋ ಕ್ಯಾರೆಕ್ಟರ್ ಮತ್ತೆ ವಾಪಸ್ ಬರೋದಿಲ್ಲ. USA ಸ್ಟೋರಿ ಅಂದ್ರೆ ಅಮೆರಿಕನ್ ಸ್ಟೋರಿ ಸ್ವಲ್ಪ ಚೇಂಜ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.